ಹುಡುಗ ಅಜಯ್ ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ ಬಸವನಗುಡಿ ಸರ್ವೆ ಇದು ತುಂಬ ಒಳ್ಳೆ ಕೆಲಸ ಇದು ಕೈ ಎತ್ಕೊಂಡಿದ್ದಾರೆ. ನಮ್ಮ ಬಸವನಗುಡಿ ಯೂತ್ ಕ್ಲಬ್ ಅವರಾಗಿರ್ಬೋದು, ನಮ್ಮ ದಲಿತ್ ಸೇನೆ ಅವರಾಗಿರ್ಬೋದು, ಮತ್ತು ಸಾಕಷ್ಟು ಮುಖಂಡರುಗಳೆಲ್ಲ ಸೇರಿಕೊಂಡು ಬಸವನಗುಡಿ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಇದೊಂದು ಒಳ್ಳೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಈ ಪ್ರೋಗ್ರಾಮ್ ಉದ್ದೇಶ ಏನಂದರೆ ಯಾವ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಏನೂ ಮಾಡ್ತಾ ಇಲ್ಲ. ಈ ಕಮ್ಮಿಂಗ್ ಎಲೆಕ್ಷನ್ಸ್ ಇರೋದ್ರಿಂದ ಸ್ವಲ್ಪ ಜನ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಏನೋ ಮಾಡ್ತಿದ್ದಾರೆ ಅಂದ್ಕೊಳ್ತಾರೆ. ದಯವಿಟ್ಟು ತಪ್ಪು. ಇದು ನಮ್ಮ ಬಸವನಗುಡಿ ನಿವಾಸಿಗಳಿಗೆ ಸಾಕಷ್ಟು ಫೆಸಿಲಿಟೀಸು ಗೌರ್ಮೆಂಟಿಂದ ಸಿಗ್ತಾ ಇಲ್ಲ ಪ್ರಾಪರಾಗಿ. ಅದೊಂದು ಪ್ರಾಪರ್ ಚಾನೆಲ್ ಮಾಡೋಕ್ಕೋಸ್ಕರ ನಾವು ಇದೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಇದು ಬಿಟ್ಟರೆ ಇನ್ನು ಯಾವುದೇ ಥರದ್ದಿಲ್ಲ. ಪ್ಲಸ್ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದು ಕೇಳ್ಕೊಳ್ಬೇಕು ಅಂತ ಹೇಳಿದ್ರೆ, ಬಸವನಗುಡಿ ವಾರ್ಡ್ ಹೆಸರನ್ನ ದೊಡ್ಡ ಗಣಪತಿ ವಾರ್ಡ್ ಅಂತ ಮಾಡಿದ್ದಾರೆ. ಅದನ್ನೇನೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಕ್ಕಂತೂ ಬಿಡಲ್ಲ. ಇದಂತೂ ಶತಸಿದ್ಧ ಆಯಿತಾ. ನಮ್ಮ ಬಸವನಗುಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಬಂದಿದೆ ಸೆಂಚುರೀಸಿಂದ ಪ್ರತಿಯೊಬ್ಬರಿಗೂ ಗೊತ್ತು ಆಯ್ತಾ. ನಾವು ಹಿಸ್ಟ್ರಿ ಚೇಂಜ್ ಮಾಡೋಕ್ಕಂತೂ ಏನೇ ಕಾರಣಕ್ಕೂ ಬಿಡಲ್ಲ. ಹಾಗೆಯೇ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸರ್ವೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈ ಮೂಲ ಕಾರಣ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ಕೊಂಬರ್ತಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಬದಲಾವಣೆಗೆ ಆ್ಯಕ್ಚುಲಿ ಯಾವುದೇ ಥರ ಬದಲಾವಣೆ ತರಬೇಕು ಅಂದರೆ ನಾವು ಫಸ್ಟು ಮನೆಗೆ ರೀಚ್ ಆಗಬೇಕು. ಇಲ್ಲಿರೋ ರಾಜಕೀಯ ವ್ಯಕ್ತಿಗಳು 5 ವರ್ಷಕ್ಕೊಂದ್ಸಲಿ ಬರ್ತಾರೆ ಅಂತ ಜನದ ಬ್ಲೇಮ್ಗಳಿರುತ್ತೆ. ಅದಕ್ಕೋಸ್ಕರ ನಾವು ಆ ಸ್ಟೇಟ್ಮೆಂಟ್ನೇ ಚೇಂಜ್ ಮಾಡಬೇಕು ಅಂತ ಇವಾಗ ರೀಸೆಂಟಾಗಿ 3-4 ಮಂತ್ಸ್ ಆಗಿದೆ ಅಷ್ಟೇ ಎಲೆಕ್ಷನ್ ಚೇಂಜ್ ಆಗಿ ಆಯಿತು. ಎಲೆಕ್ಷನ್ ಕಂಪ್ಲೀಟ್ ಆಗಿ ನಾವು ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ಥರ ಪೊಲಿಟಿಕಲ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಪ್ರತಿಯೊಂದು ಮನೆಗೂ ರೀಚ್ ಆಗಿ ಆಯ್ತಾ ಅವ್ರವ್ರದ್ದು ಪ್ರಾಬ್ಲಮ್ಸ್ ತಿಳ್ಕೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ನಾವು ರೀಚ್ ಮಾಡ್ತೀವಿ. ಇದೊಂದೇ ಮೇನ್ ಇರೋದು ನಮ್ಮದು ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾವು ಶ್ರೀನಿವಾಸ್ ಅಂತ ಬಸವನಗುಡಿ ಯೂತ್ ಕ್ಲಬ್ಬಿಂದ. ಈಗ ಇದು ಬಸವನಗುಡಿ ಸರ್ವೆ ಅಂತ ಮಾಡ್ತಾಯಿದ್ದೀವಿ. ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಯುವ ನಾಯಕರು, ಯುವ ಸಂಘಟಕರು ಎಲ್ಲ ಇಲ್ಲಿ ಸಂಘಟನೆಗೆ ಸೇರಿದ್ದಾರೆ. ಆಮೇಲೆ ರಾಜಕೀಯಕ್ಕೂ ಸೇರೋ ಬಯಕೆ ಇದೆ. ಮೊದಲು ಏನಂದರೆ ಬಸವನಗುಡಿ ಅಂದರೆ ಏನು, ಬಸವನಗುಡಿಲಿ ಏನೇನಿದೆ ಅದ್ರ ಬಗ್ಗೆ ತಿಳಿದಿರೆ ನಾವು ಕಾಲಿಟ್ರೆ ಎಲ್ಲದರಲ್ಲೂ ಫೇಲ್ ಆಗ್ತೀವಿ ಅನ್ನೋದು ನಮ್ಮ ಅನಿಸಿಕೆ. ಅದಕ್ಕಾಗಿ ಒಂದು ಸಮೀಕ್ಷೆ ಮಾಡಿ ಬಸವನಗುಡಿ ವಾರ್ಡಲ್ಲಿ ಏನೇನಿದೆ ನಮಗೂ ಫಸ್ಟು ಅರ್ಥರೆ ನಾವು ಜನಕ್ಕೆ ಏನು ಬೇಕೋ ಅದನ್ನು ಮಾಡ್ಬೋದು. ಸರ್ಕಾರದ ವತಿಯಿಂದ ಏನೇನು ಕೆಲಸ ಆಗಬೇಕು ಅದನ್ನು ಮಾಡ್ಬೋದು. ಮತ್ತು ಬಸವನಗುಡಿ 154 ವಾರ್ಡ್ ಇದ್ದಿದ್ದು ಮೊದಲು ಬೇರೆ ಭಾಗಗಳಿತ್ತು. ಈಗ ದೊಡ್ಡ ಗಣಪತಿ ಅಂತ ವಾರ್ಡ್ ಆಗ್ತಾಯಿದೆ. ಅದು ಬೇರೆ ಭಾಗಗಳು ಸೇರಿಕೊಂಡಿದೆ. ಇದಕ್ಕೆ ನಾವು ಯಾವ ಥರ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ನಾವು ತಯಾರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸಮೀಕ್ಷೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ನಾಯಕರಾದಂಥ ಲಕ್ಷ್ಮೀಕಾಂತ್ ಅವರು ನಮಗೆ ಸಹಕಾರ, ವೇಣುಗೋಪಾಲ್ ಅವರು, ಅಜಯ್ ಗೌಡರು, ವೀರಸ್ವಾಮಿ ಮತ್ತು ಸುನೀಲ್ ಕುಮಾರ್ ಅಂತ ಜೈ ಕರ್ನಾಟಕದವರು, ದಲಿತ ಸೇನೆ ಕರ್ನಾಟಕದಿಂದ ವೀರಸ್ವಾಮಿ ಮತ್ತು ನಮ್ಮ ಕ್ಲಬ್ ಬಸವನಗುಡಿ ಯೂತ್ ಕ್ಲಬ್ ಅವರು ಎಲ್ಲ ನಮಗೆ ಜನರಲ್ಲಾಗಿ ಬಸವನಗುಡಿ ಅಂದರೆ ಏನು ತಿಳ್ಕೊಬೇಕು. ಯಾಕಂದರೆ ಇವಾಗ ಶ್ರೀನಗರವರೆಗೂ ಸೇರ್ತದೆ, ವಿದ್ಯಾಪೀಠವರೆಗೂ ಸೇರ್ತದೆ, ಗಿರಿನಗರ ಅರ್ಧ ಸೇರುತ್ತೆ, ಸುಂಕೇನಹಳ್ಳಿ ಒಂದು ಅರ್ಧ ಸೇರುತ್ತೆ. ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ, ನಾವೇನು ಕೆಲಸ ಮಾಡೋಕ್ಕಾಗುತ್ತೆ. ಅದಕ್ಕಾಗಿ ಒಂದು ಸಮೀಕ್ಷೆ, ಬಸವನಗುಡಿ ವಾರ್ಡ್ ಸಮೀಕ್ಷೆ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ನಿಮ್ಮೆಲ್ಲ ಸಹಕಾರ ಬೇಕು. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ವೀರಸ್ವಾಮಿ ಅಂತ ದಲಿತ ಸೇನೆ ಕರ್ನಾಟಕದಿಂದ ಬಂದಿದ್ದೀನಿ. ಇವತ್ತೇನೆಂದರೆ ಬಸವನಗುಡಿ ವಾರ್ಡ್ ಸಮೀಕ್ಷೆಯಿಂದ ಇದು ಮಾಡ್ತಾಯಿದ್ದೀವಿ ಸರ್. ಬಸವನಗುಡಿ ವಾರ್ಡ್ ಸಮೀಕ್ಷೆ ಅಂತ ಇದು ಮಾಡ್ತಾಯಿದ್ದೀವಿ. ಯಾರ್ಯಾರಿಗೆ ಏನಿಗೆ ತೊಂದರೆಗಳಿದೆ, ಹಾಸ್ಪಿಟ್ಲು ಮತ್ತು ಗೌರ್ಮೆಂಟ್ ಏನು ಸೌಲಭ್ಯ ಸಿಗ್ತಾಯಿದೆ ಅದೆಲ್ಲ ತಿಳ್ಕೊಂಡು ವಾರ್ಡಲ್ಲೆಲ್ಲ ಒಂದು ಸರ್ವೆ ಮಾಡ್ಕೊಂಡು ತಿಳ್ಕೊಂಡು ಕಷ್ಟ ಸುಖ ಏನೋ ಇದೆಯಾ ತಿಳಿಸೋಣ, ನಮ್ಮ ಕೈಯಿಂದ ಸಹಾಯ ಮಾಡೋಣ ಅಂತ ಒಂದು ನಿರ್ಧಾರ ತೊಗೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್. ದಲಿತ ಸೇನೆ ಕರ್ನಾಟಕದಿಂದ ವೀರಸ್ವಾಮಿ ಅಂತ ನನ್ನ ಹೆಸರು, ಜನರಲ್ ಸೆಕ್ರೆಟರಿ ನಾವು. ಸುನೀಲ್ ಅಂತ ನನ್ನ ಹೆಸರು. ನಾನು ಜೈ ಕರ್ನಾಟಕ ಜನಪರ ವೇದಿಕೆ ಸಂಘದ ಅಧ್ಯಕ್ಷ ಆಗಿದ್ದೀನಿ ಬಸವನಗುಡಿ ವಾರ್ಡ್ಗೆ ಅಧ್ಯಕ್ಷ ಆಗಿಬಿಟ್ರೆ ಸುಮ್ಮನೆ ಸಾಲದು. ಬಸವನಗುಡಿ ಏನಿದೆ ಏನಿಲ್ಲ ಅನ್ನೋದನ್ನು ತಿಳ್ಕೊಂಡು ನಾನೊಂದು ಅಧ್ಯಕ್ಷ ಸ್ಥಾನಕ್ಕೆ ಅದನ್ನು ಯೋಗ್ಯ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ಸರ್ವೆನಲ್ಲಿ ಸೇರಿದ್ದೀನಿ. ಇಲ್ಲಿ ನನ್ನ ಥರದ ಹಲವಾರು ಸಂಘ ಸಂಸ್ಥೆಗಳಿಂದ ನಾಯಕರುಗಳು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ನನಗೆ ಸಾಥ್ ಕೊಡೋದಕ್ಕೋಸ್ಕರ ಜೊತೆಯಲ್ಲಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೂ ಬಸವನಗುಡಿ ನಾಗರಿಕರಲ್ಲಿ ನಾನು ಕೇಳ್ಕೊಳ್ಳೋದಿದೆ, ನಮ್ಮಿಂದ ಏನಾರ ತಪ್ಪಾದರೆ ಅಥವಾ ಯಾವುದಾರ ಬೇರೆ ಥರ ಮಾಡಿ ಅನ್ನೋದೇನಾರ ಸಜೆಷನ್ ಇದ್ದರೆ ಅದು ದಯವಿಟ್ಟು ನಮಗೆ ತಿಳಿಸಿ ನಮ್ಮನ್ನು ಮುನ್ನಡೆಯಲು ಅವಕಾಶ ಮಾಡಿಕೊಡಿ.